ಸೊ ಇದೇ ತಪ್ಪು ಗ್ರಹಿಕೆಯನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಆಪಾದನೆ. ಯಾರು ಹೇಳಿದ್ದು ಶಿವಾಜಿನಗರದಲ್ಲಿ ಆಗಿಲ್ಲ ಈ ಕಾರ್ಯಾಚರಣೆ? ಸುಮಾರು 12-13 ದಿವಸ ಹಿಂದೆಯಿಂದ ನಡೀತಾ ಇದೆ. ಅವರು ಬೇಕಂತ ಬಿಜೆಪಿಯವರು ಆಪಾದನೆ ಮಾಡಿದ್ದಾರೆ. ಇವತ್ತು ಹಲ್ಲೆ ಮಾಡಿದಾರಲ್ಲ, ಅವರ ಗುರುತನ್ನು ಕೂಡ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಮಾಡಿದ್ದಾರೆ ಅಂತಿಲ್ಲ. ಸೊ ಇದು ಅಲ್ಪಸಂಖ್ಯಾತರ ಬಹುಸಂಖ್ಯಾತದ ವಿಷಯ ಅಲ್ಲ, ಕಾನೂನಿನ ವಿಷಯ. ಸರ್ಕಾರದ ಒಂದು ತೀರ್ಮಾನ, ಸಾರ್ವಜನಿಕರ ಪರವಾಗಿ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಆಕ್ಯುಪೈ ಆಗಿಬಿಟ್ರೆ, ಅದನ್ನು ಒತ್ತುವರಿ ಮಾಡಿಕೊಂಡ್ರೆ ಸಾರ್ವಜನಿಕರ ಜೀವನಕ್ಕೆ ಅಪಾಯ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ತೆರವುಗೊಳಿಸಬೇಕು. ಎಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತ ಅದು ಖುಲಾಸೆ ಆಗಬೇಕು ಅಂತ ಈ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಸುಮಾರು 12-13 ದಿವಸದಿಂದ ಸತತವಾಗಿ ಸಫಲವಾಗಿ ಶಿವಾಜಿನಗರದಲ್ಲಿ ಈ ಕಾರ್ಯಾಚರಣೆ ಆಗಿದೆ. ಮತ್ತು ಇವತ್ತಿಗೂ ಕೂಡ ನಾನು ಹೇಳ್ತೇನೆ, ಇವತ್ತಾಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತಿಲ್ಲ. ಕೆಲವರು ಕಾನೂನನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತ ನೀವು ನೋಡ್ಬೋದು, ಎಲ್ಲರಿಗೂ ಗೊತ್ತಾಗಲ್ವಾ ಅವ್ರು ಯಾತಕ್ಕೋಸ್ಕರ ತಗೊಂಡಿದ್ದಾರೆ. ಏನೇ ಇರಲಿ ಕೂತ್ಕೊಂಡು ಮಾತನಾಡ್ಬೋದಿತ್ತು. ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಮತ್ತು ಪೊಲೀಸ್ ತಮ್ಮ ಕೆಲಸ ಮಾಡುತ್ತೆ. ಅವರು ಏನು ಕಾನೂನು ಹಿತದಲ್ಲಿ ಮಾಡಬೇಕು ಅವ್ರು ಮಾಡ್ತಾರೆ.